Where is your HM? National Pantry. प्रत्यक्ष दीपं दर्शयामि श्री महालक्ष्मी देवतारं वस्यमासे मातृक्तायां शुभवासरुक्तायां शुभदितो मम अस्यां वत्सरिवाजनं वैशाखमासे वासरुक्तायां शुभदितो मातृक्तायां शुभदितो मम देवतारं वस्यां शुभदां मेघपरिवाचनम् परिवाचनम् अवृद्धिदेवतारं वस्तपरिवाचनं भवन्तो भवत् गुरु ब्रह्मा गुरु विष्णु गुरु देवो महेश्वरः गुरु साक्षात् परब्रह्म तस्मै श्री गुरुवे नमः सरस्वती संस्कृतारं परिवाचनं विद्याशाला देवतारं वस्यां ओम दुर्गे दुरांगे ओम वालाही ओमारिणी ओम नंदधारिणी ओम कामिनी ओम वैशाली ओम त्रिकाग्नि ओम करुणाकुमारिणी ओम कैलासवासंताय ओम चतुर्धारिणी देवी नारायणी ओम प्रभस्वरूपिणी ओम प्रदाम्बिका परिवाजन ಹೇಳಿ ಸರ್. ಶ್ರೀನಿವಾಸ್ ರೆಡ್ಡಿ ಅವರು ಇವತ್ತು ಯೂರೋ ಕಿಡ್ಸ್ ಅನ್ನೋ ಒಂದು ಶಾಲೆ ಓಪನ್ ಮಾಡಿದ್ದಾರೆ. ಅದು ಫ್ರಾಂಚೈಸಿ ಮಾಡೆಲಲ್ಲಿ ನಡೆಯುವಂಥ ಒಂದು ಶಾಲೆ. ಸೊ ಯೂರೋ ಕಿಡ್ಸ್ ಈಸ್ ನೋನ್ ಫಾರ್ ಇಟ್ಸ್ ಕ್ವಾಲಿಟಿ ಎಜುಕೇಷನ್. ಸೊ ಮಕ್ಕಳಿಗೆ ಎಂಟರ್ ದೇರ್ ಸ್ಕೂಲ್ ಅವ್ರಿಗೇನು ಇನಿಷಿಯಲ್ ಫೌಂಡೇಶನ್ ಕೊಡೋದಕ್ಕೆ ಇಂಪಾರ್ಟೆಂಟ್ ಫೇಸ್ ಇರುತ್ತೆ. ಆ ಫೇಸ್ನ ಅಚ್ಚುಕಟ್ಟಾಗಿ ನಿರ್ವಹಿಸೋದಕ್ಕೆ ಹೆಸರುವಾಸಿಯಾದಂಥ ಶಾಲೆ ಯೂರೋ ಕಿಡ್ಸ್. ಬೆಂಗಳೂರಲ್ಲೂ ಭಾಳಷ್ಟು ಇದಿದೆ. ಸೊ ಮಕ್ಕಳು ಮುಂದೆ ಒಳ್ಳೆ ಕ್ರಿಯೇಟಿವ್ ಥಿಂಕಿಂಗು ಇದನ್ನು ಏಳಿಗೆ ಮಾಡೋದ್ರಲ್ಲಿ ಭಾಳ ಹೆಲ್ಪ್ ಮಾಡುತ್ತೆ ಈ ಸ್ಕೂಲು. ಮತ್ತು ಒಂದು ಒಳ್ಳೆ ಶಾಲೆಗೆ ಇವರು ಫ್ರಾಂಚೈಸಿ ತೊಗೊಂಡು ಇಲ್ಲಿ KGF-ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇದು CBSE ಮಾಡೆಲಲ್ಲಿ. ಸೊ ಈಗ ಸುತ್ತಮುತ್ತ ಎಲ್ಲ ಮಕ್ಕಳಿಗೂ ಎಲ್ಲ ಅನುಕೂಲ ಆಗುತ್ತೆ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಇರ್ತೀನಿ ಮನಸ್ಸಲ್ಲಿ. ಸೊ ನಮ್ಮ ರೋಟರಿ ಕ್ಲಬ್ನ ಸದಸ್ಯರಾದಂಥ ಶ್ರೀನಿವಾಸ ರೆಡ್ಡಿ ಅವರು ಇವತ್ತೊಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಏನು ಬರೀ ಸಂಪಾದನೆಯಲ್ಲೇ ಇದ್ದರೆ ಸಾಲದು, ಶಾಲೆ ಪ್ರಾರಂಭ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಸ್ಥಳೀಯ ಮಕ್ಕಳಿಗೆ CBSE ಅಂತ ಒಂದು ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಯೂರೋ ಕಿಡ್ಸ್ ಅನ್ನೋ ಒಂದು ಫ್ರಾಂಚೈಸಿನ ತಗೊಂಡಿದ್ದಾರೆ. ಅದು ಯೂರೋ ಕಿಡ್ಸ್ ಬಂದುಬಿಟ್ಟು ಪ್ರಪಂಚದಾದ್ಯಂತ ಅನೇಕ ರಾಷ್ಟ್ರಗಳಲ್ಲಿ ದೇಶಗಳಲ್ಲೂ ಇದೆ, ಚೆನ್ನಾಗಿ ನಡೆಯುತ್ತೆ. ಆದರೆ ಗ್ರಾಮೀಣ ಭಾಗದಲ್ಲಿ ಇದನ್ನು ಗ್ರಾಮೀಣ ಭಾಗನೇ ಅಂತ ಹೇಳ್ಬೋದು. ಆದರೂ ಕೂಡ ಅವ್ರು ತಗೊಂಡು ನಾನು ಮಾಡ್ತೀನಿ, ಒಳ್ಳೆ ಇದನ್ನು ದಾಖಲಾತಿನ ಕೊಟ್ಟು ಚೆನ್ನಾಗಿ ಬೆಳಿಬೇಕನ್ನೋ ಒಂದು ಉದ್ದೇಶ ತಗೊಂಡು ಅವರು ಮತ್ತು ಅವ್ರ ಮನೆಯವರು ಇಬ್ಬರೂ ಸೇರಿ, ಶ್ರೀನಿವಾಸ ರೆಡ್ಡಿಯವರು ಮತ್ತು ಅವ್ರ ಮನೆಯವರೆಲ್ಲ ಸೇರಿ ಈ ಒಂದು ಕೈಂಕರ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಇಂದು ಇದರ ಉದ್ಘಾಟನೆಯನ್ನು ನಮ್ಮ ತಹಸೀಲ್ದಾರ್ ಅವರು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚು ದಾಖಲಾತಿ ಬಂದು ಯೂರೋ ಕಿಡ್ಸು KGF ಅಲ್ಲೇ ಒಂದು ಒಳ್ಳೆಯ ಒಂದು ಹೆಸರನ್ನು ತರಲಿ, ಅವರು ಕೂಡ ಚೆನ್ನಾಗಿ ಬೆಳೀಲಿ. ಮುಂದೆ ಆ ಯೂರೋ ಕಿಡ್ಸು ಬೇರೆ ಬೇರೆ ತಂತ್ರಾಂಶದಲ್ಲಿ ಬೇರೆ ಬೇರೆ ಶಾಲೆಗಳನ್ನು ತೆರೀಲಿ ಅಂತ ಹೇಳಿ ಭಗವಂತ ಅವರಿಗೆ ಹೆಚ್ಚಿನ ಒಂದು ಅವಕಾಶವನ್ನು ಕೊಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಯೂರೋ ಕಿಡ್ಸ್ ಅಂತಕ್ಕಂಥ ಒಂದು ಪೂರ್ವ ಪ್ರಾಥಮಿಕ ಶಾಲೆಯನ್ನು ನಮ್ಮ KGF ಈ ಕಡೆ ನಗರ ಹಾಗೂ ಗ್ರಾಮೀಣ ಮಧ್ಯ ಭಾಗದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು KGF-ನಲ್ಲಿ. ಇದು ಭಾಳ ಸಂತಸಕರ ವಿಚಾರ. ಯಾಕೆಂದರೆ KGF-ನಲ್ಲಿ ಯಾವುದೂ ಕೂಡ ಯೂರೋ ಕಿಡ್ಸ್ ಅಂತಕ್ಕಂಥ ಈ ಫ್ರಾಂಚೈಸಿ ಎಲ್ಲೂ ಇಲ್ಲ. ಸೊ ಇದನ್ನು ಮೊದಲ ಬಾರಿಗೆ ನಮ್ಮ ಶ್ರೀನಿವಾಸ ರೆಡ್ಡಿ ಮತ್ತು ಅವರ ಕುಟುಂಬದವರು ಎಲ್ಲೂ ಸೇರಿ ಇದೇ ಮೊದಲ ಬಾರಿಗೆ ಪ್ರಾರಂಭ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಏನು ಇದು ವರ್ಲ್ಡ್ ವೈಡ್ ಇರ್ತಕ್ಕಂಥ ಒಂದು ಪೂರ್ವ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ಅಲ್ಲಿನ ಜಗತ್ತಿನ ಒಂದು ತಂತ್ರಾಂಶಗಳೆಲ್ಲ ಈ ಒಂದು ಶಾಲೆಯಲ್ಲಿ ತರ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನಮ್ಮ ಸ್ಥಳೀಯರು ಇದನ್ನು ಸದುಪಯೋಗ ಮಾಡ್ಕೋಬೇಕು. ಇಲ್ಲಿ ಹೆಚ್ಚಿನ ಒಂದು ಅಂದರೆ ಅವರೇನು ಹೊಸ ಟೆಕ್ನಿಕ್ಸ್ ಮುಖಾಂತರ ಮಕ್ಕಳಿಗೆ
ಕಲಿಸುವಂಥ ಕೆಲಸ ಆಗ್ತದೆ. ಸೊ ಅದನ್ನೆಲ್ಲ ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ನಾನು ಎಲ್ಲರಲ್ಲೂ ನಮ್ಮ KGF ಎಲ್ಲ ನಾಗರಿಕರಲ್ಲಿ ಮನವಿ ಮಾಡ್ತಾ, ಜೊತೆಗೆ ನಾವು ಬರೀ ತಂತ್ರಾಂಶ ಅಂಕಗಳನ್ನು ಗಳಿಸ್ತಕ್ಕಂಥದ್ದು, ನಾಲೆಡ್ಜನ್ನು ಬೆಳೆಸುವಂಥದ್ದು ಜೊತೆಗೆ ಇದರ ಪೂರಕವಾಗಿ ನಾವು ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಗುಣವನ್ನು, ಒಳ್ಳೆಯ ನಡತೆಯನ್ನು, ಅವರಲ್ಲಿ ಬಿಹೇವಿಯರಲ್ ಚೇಂಜಸ್ಸು ಸ್ಟಾರ್ಟಿಂಗ್ ಒಳ್ಳೆ ಬಿಹೇವಿಯರ್ ಬಂದರೆ ಅದು ಫ್ಯೂಚರ್ಗೂ ಕೂಡ ಒಳ್ಳೆ ಬಿಹೇವಿಯರ್ ಬರ್ತದೆ. ಅದನ್ನು ಕೂಡ ಅಳವಡಿಸ್ಕೋಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತಾ, ನಮ್ಮ ಎಲ್ಲ ನಾಗರಿಕರು ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ನಮಸ್ಕಾರ. ಇವತ್ತು ನಾನು ಈ ಹೀರೋ ಕಿಡ್ಸನ್ನು ಓಪನ್ ಮಾಡಬೇಕು ಅಂತ ಒಂದು 5 ವರ್ಷದಿಂದ ಪ್ಲಾನ್ ಮಾಡಿದ್ದೆ. ಸೊ ಇದು ಬಂದುಬಿಟ್ಟು ಅಮೇರಿಕನ್ US ಬೇಸ್ಡ್ ಹಾರ್ವರ್ಡ್ ಯೂನಿವರ್ಸಿಟಿ ಬೇಸ್ ಮೇಲೆ ಈ ಸ್ಕೂಲ್ ಇದೆ. ಸೊ ಗೂಗಲಲ್ಲಿ ಸರ್ಚ್ ಮಾಡಿದೆ. ಆಲ್ ಓವರ್ ಇಂಡಿಯಾದಲ್ಲಿ 1200 ಸ್ಕೂಲ್ ಇದೆ. 1200 ಸ್ಕೂಲ್ ಇದೆ. ಸೊ ಇದು ಬೆಸ್ಟು ನಾನು ನೋಡಿದ ಪ್ರಕಾರ ಯೂಟ್ಯೂಬಲ್ಲಿ, ಅಲ್ಲಿ ಕೆಲವೊಂದು ಬೆಂಗಳೂರಲ್ಲಿ ಬೇರೆ ಸ್ಟೂಡೆಂಟ್ಸ್ ನೋಡಿದೆ. ಬೇರೆ ಸ್ಕೂಲ್ಗೂ ಇಲ್ಲಿ ಏನು ಡಿಫ್ರೆಂಟ್ ಅಂದರೆ, ಇಲ್ಲಿ ಬರೀ ಟೀಚಿಂಗ್ ಮಾಡೋದು ಅಷ್ಟೇ ಅಲ್ಲ, ಆಕ್ಟಿವಿಟೀಸ್ ಮುಖಾಂತರ ಮಕ್ಕಳಿಗೆ ಒಳ್ಳೆ ನಾಲೆಜ್ ಕೊಡ್ತಾ ಇದ್ದಾರೆ. ಸೊ ಕಲಿಯೋದು ಹೆಂಗೆ ಅಂದರೆ, ನಾವು ಬುಕ್ ನೋಡಿ ಕಲಿಯೋದು, ಥಿಂಗ್ಸ್ ನೋಡಿ ಕಲಿಯೋದು ಡಿಫ್ರೆಂಟ್ ಇರುತ್ತೆ. ಸೊ ಇದರಲ್ಲಿ ಥಿಂಗ್ಸ್ ನೋಡಿ ಕಲಿಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಚೆನ್ನಾಗಿ ಇಷ್ಟ ಆಯಿತು. ಸೊ ಅದರಿಂದ ಒಂದು ಮಕ್ಕಳಿಗೆ ಇದನ್ನು ಒಳ್ಳೆ CBSE ಸಿಲೆಬಸ್ ಆಗಿದೆ. ಸೊ ಒಳ್ಳೆ ನಾಲೆಜ್ ಕೊಡ್ಬೋದು ಅಂತ ಉದ್ದೇಶದಿಂದ ಈ ಸ್ಕೂಲನ್ನು ನಾವು ಓಪನ್ ಮಾಡ್ತೀವಿ. Umesh, could you please come to the stage?